ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚಳ್ಳಕೆರೆಗೆ ಕೇವಲ 10 ಕಿಲೋಮೀಟರ್ ದೂರದಲ್ಲಿದ್ದೀನಿ. ಇದು ಚಳ್ಳಕೆರೆ ಟು ಜಗಳೂರಿಗೆ ಹೋಗುವ ಮಾರ್ಗದಲ್ಲಿ ಬರುವಂಥ ಜಮೀನು. 4 ಎಕರೆ 20 ಗುಂಟೆ. ಇನ್ನು ಜಗಳೂರು ರಸ್ತೆಯಿಂದ ಇಲ್ಲಿಗೆ ಕೇವಲ 2 ಕಿಲೋಮೀಟರ್ ಆಗುತ್ತೆ. ಇನ್ನು ಈ ಜಮೀನಲ್ಲಿ ಏನಿದೆ, ಏನೆಲ್ಲ ಉಪಯೋಗಿಸ್ಕೋಬೋದು, ಮಣ್ಣು ಯಾವುದು, ಇದರ ಬೆಲೆ ಎಷ್ಟು, ನೀರಿನ ಸ್ಥಿತಿ ಹೇಗಿದೆ, ಎಲ್ಲವನ್ನೂ ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ಮುಂದೆ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ನಿಮ್ಮ ಸ್ನೇಹಿತರು, ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅವ್ರಿಗೆ ಕೊಡಿ. ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಇದು ಮೊದಲಿಗೆ 4 ಎಕರೆ 20 ಗುಂಟೆ ಮಾರುವಂಥ ಜಮೀನು. ಇನ್ನು ಚಳ್ಳಕೆರೆಯಿಂದ ಇಲ್ಲಿಗೆ ಕೇವಲ 10 ಕಿಲೋಮೀಟರ್ ಆಗುತ್ತೆ. ಇದು ಚಳ್ಳಕೆರೆಯಿಂದ ಜಗಳೂರಿಗೆ ಹೋಗುವ ಮಾರ್ಗದಲ್ಲಿ ಬರುವಂಥ ಜಮೀನು. ಜೊತೆಗೆ ಬೈಪಾಸಿಂದ ಇಲ್ಲಿಗೆ ಕೇವಲ ಒಂದು 6 ಕಿಲೋಮೀಟರ್ ಆಗುತ್ತೆ. ಸುತ್ತಲೂ ತೋಟಗಳ ಮಧ್ಯೆ ಇದೊಂದು 4 ಎಕರೆ 20 ಗುಂಟೆ ಮಾರುವಂಥ ಜಮೀನಿದೆ. ಕೆಲವು ಕಾರಣಾಂತರಗಳಿಂದ ಈ ಜಮೀನನ್ನು ಉಳುಮೆ ಮಾಡದೆ ಈ ರೀತಿ ಬಿಟ್ಟಿದ್ದಾರೆ. ಇನ್ನು ಬೆಂಗಳೂರಿಗೆ ಇಲ್ಲಿಗೆ ಕೇವಲ 210 ಕಿಲೋಮೀಟರ್ ಆಗುತ್ತೆ. ಚಳ್ಳಕೆರೆಗೆ 10 ಕಿಲೋಮೀಟರ್ ಆಗುತ್ತೆ. ಚಿತ್ರದುರ್ಗಕ್ಕೆ 40 ಕಿಲೋಮೀಟರ್ ಆಗುತ್ತೆ. ಇಲ್ಲಿ ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸೇ ನೀವು ನೋಡ್ತಾ ಇದ್ದೀರಾ ನೋಡಿ. ಈ ಜಮೀನೊಂದು ಹೊರತುಪಡಿಸಿ ಅಕ್ಕಪಕ್ಕದಲ್ಲಿ ಎಲ್ಲವೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸೇ, ಯಾವುದು ಖಾಲಿ ಲ್ಯಾಂಡ್ಸ್ ಇಲ್ಲ. ಜೊತೆಗೆ ಇದಕ್ಕೆ ವಿದ್ಯುತ್ ವ್ಯವಸ್ಥೆ ಇದೆ, ಕರೆಂಟಿನ ವ್ಯವಸ್ಥೆ ಇದೆ. ನೀರಿನ ಮಾತ್ರ ಇಲ್ಲ, ನೀವೇ ಬೋರ್ ಹಾಕ್ಸ್ಕೋಬೇಕು. ಖಾಲಿ ಪಕ್ಕದಲ್ಲಿ ಈ ಕಡೆ ಎಲ್ಲವೂ ಕೂಡ ತೆಂಗು, ವಿಧವಾದಂಥ ಬೆಳೆಗಳನ್ನು ಇಟ್ಟಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ಇನ್ನು ನಾನು ನೀರಿನ ಸ್ಥಿತಿ ಅಂತೂ ಇಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ, ನೀವು ನೋಡ್ತಾ ಇದ್ರೇ ಗೊತ್ತಾಗುತ್ತೆ. ಜೊತೆಗೆ ಒಂದು ಸಾರಿ ಭೇಟಿ ಕೊಡಿ. ಇನ್ನು ಮಣ್ಣಿನ ವಿಚಾರಕ್ಕೆ ಬರ್ತೀನಿ. ಪ್ಯೂರ್ ರೆಡ್ ಸಾಯಿಲ್, ಯಾವುದೇ ರೀತಿ ಈ ಭಾಗದಲ್ಲಿ ಮಣ್ಣು ಒಂಚೂರು ಬಿಳಿ ಮಿಕ್ಸ್ ಆಗುತ್ತೆ, ಆದರೆ ಪ್ಯೂರ್ ರೆಡ್ ಸಾಯಿಲು ಮಣ್ಣು ಮಾತ್ರ ತುಂಬ ಚೆನ್ನಾಗಿದೆ. ಯಾವುದೇ ರೀತಿ ಇಲ್ಲಿ ಜೊತೆಗೆ ಇದು ಜನರಲ್ ಪ್ರಾಪರ್ಟಿ, ಯಾವುದೇ ರೀತಿ ಕೋರ್ಟು ಕಚೇರಿ ಯಾವುದೇ ರೀತಿ ಆ ಥರ ಸಮಸ್ಯೆಗಳಿರೋಂಥ ವೀಡಿಯೋಸ್ ನಾನು ಅಪ್ಲೋಡ್ ಮಾಡಲ್ಲ. ಕೆಲವೊಂದು ವೇಳೆ ಓನರ್ಗಳು ಕೆಲವೊಂದು ವಿಚಾರವನ್ನು ನಮಗೆ ಗೌಪ್ಯವಾಗಿಟ್ಟಿರ್ತಾರೆ. ನೀವು ಕೂಡ ಸ್ಥಳಕ್ಕೆ ಆಗಮಿಸಿದಾಗ ಅಕ್ಕಪಕ್ಕದಲ್ಲಿ ಎಲ್ಲವೂ ಕೂಡ ವಿಚಾರಿಸಿ ಈ ಜಾಗ ಎಷ್ಟಕ್ಕೆ ತಗೋಬೋದು, ಇಲ್ಲಿ ವಾತಾವರಣ ಹೆಂಗಿದೆ, ಎಲ್ಲವನ್ನು ಕೂಡ ಒಂದು ಅರ್ಧ ಗಂಟೆ ಅಲ್ಲಿ ಸಮಯವನ್ನು ಕಳೆದ್ರೆ ಎಲ್ಲ ವಿವರಣೆ ಕೂಡ ನಿಮಗೆ ಸಿಗುತ್ತೆ. ನಾವು ಕೊಡುವಂಥ ವಿವರಣೆಗಿಂತ ಜಾಸ್ತಿಯೇ ನಿಮಗೆ ಸಿಕ್ಕಿರುತ್ತೆ. ಒಂದು ಸಾರಿ ಸ್ಥಳಕ್ಕೆ ಭೇಟಿ ಕೊಡಿ. ಇನ್ನು ಯಾವುದೇ ರೀತಿ ತಂಟೆ ತಕರಾರಿಲ್ಲ. ಜೊತೆಗೆ ಒತ್ತಡದ ಬರದಲ್ಲಿ ಯಾವುದಾದ್ರೂ ವಿಚಾರಣೆ ಹೇಳುವಂಥ ವಿಚಾರಣೆಗಳು ಮರ್ತಿದ್ರೆ ಖಂಡಿತ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ. ಮುಂದಿನ ವೀಡಿಯೋಗಳಲ್ಲಿ ಅದನ್ನು ಸರಿಪಡಿಸ್ಕೊಂಡು ವೀಡಿಯೋ ಮಾಡ್ತೀನಿ. ಇನ್ನು ಈ ಜಮೀನಿಗೆ ಬೆಲೆ 1 ಎಕರೆಗೆ ಚಳ್ಳಕೆರೆ ತುಂಬ ನಿಯರ್ ಇರೋದ್ರಿಂದ ಅಂಥ ರೇಟೇನು ಹೇಳೋದಿಲ್ಲ, ಆದರೆ ತೊಗೋಬೋದು. ಕೇವಲ 10 ಕಿಲೋಮೀಟ್ರು ನಿಮಗೆ 15 ಲಕ್ಷ ಹೇಳ್ತಾರೆ 1 ಎಕರೆ. ಸುತ್ತಲ ಅಗ್ರಿಕಲ್ಚರ್ ಲ್ಯಾಂಡ್ಸ್ ಇರೋಂಥ ಜಾಗದಲ್ಲಿ 15 ಲಕ್ಷ 1 ಎಕರೆ. ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಕೂತ್ಕೊಂಡ್ರೆ ಓನರ್ ಹತ್ರ. ಅಷ್ಟು ಬಿಟ್ಟರೆ ತುಂಬ ಜಾಸ್ತಿ ಏನು ನೋಡಿ, ಅಲ್ಲಿ ಅದೇ ದಾರಿ, ನಕಾಶೆ ರೋಡು, ಆ ಬೈಕ್ ನಿಂತಿತ್ತಲ್ಲ ಅದೇ ದಾರಿ, ಯಾವುದೇ ರೀತಿ ದಾರಿಗೆ ಸಮಸ್ಯೆ ಇಲ್ಲ. ಜೊತೆಗೆ ರೋಡಿಂದ ಅಂದರೆ ಜಗಳೂರು ರೋಡಿಂದ, ಚಳ್ಳಕೆರೆಯಿಂದ ಜಗಳೂರು ರೋಡಿಂದ ಚಳ್ಳಕೆರೆಯಿಂದ 10 ಕಿಲೋಮೀಟ್ರು, ಅಲ್ಲಿಂದ ಈ ಜಮೀನಿಗೆ 2 ಕಿಲೋಮೀಟ್ರ್ ನಕಾಶೆ ರೋಡ್ ಇದೆ. ಚಳ್ಳಕೆರೆಗೆ ಮಾತ್ರ ಕೇವಲ 10 ಕಿಲೋಮೀಟ್ರ್ ಆಗುತ್ತೆ. ತೊಗೊಬೋದು. 1 ಎಕರೆ 15 ಲಕ್ಷ ಹೇಳ್ತಾರೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಪಕ್ಕದಲ್ಲಿ ಕೂಡ ಶೆಡ್ ಹಾಕ್ಕೊಂಡು ಅಲ್ಲೇ ಮನೆ ನಿರ್ಮಾಣ ಮಾಡ್ಕೊಂಡು ಅಲ್ಲೇ ವಾಸ ಮಾಡ್ತಾ ಇದ್ದಾರೆ. ಯಾವುದೇ ರೀತಿ ತೊಂದರೆ ಇಲ್ಲ. ಇಲ್ಲಿ ತುಂಬ ಸೇಫ್ ಆಗಿರುತ್ತೆ ಜಾಗ. ಇನ್ನು ಈ ಜಾಗದಲ್ಲಿ ನೀವೇನಾದರೂ ಒಂದು ಸಣ್ಣದಾಗಿ ಫಾರ್ಮ್ ಹೌಸು, ಟೌನ್ ನಿಯರ್ ಇರೋದ್ರಿಂದ ಏನು ಬೇಕಾದರೂ ಇಲ್ಲಿ ರೆಡಿ ಮಾಡ್ಕೋಬೋದು. ಇನ್ನು ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು. ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು. ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.